ನೋಡ್ರಿ ಮತ್ತು ಮಳೆ ಬರೋಂಗಾಗೈತಿ. ಬೆಳಗಿಂದ ಏನು ಡೈಲಿ ಸಿಕ್ಕಾಪಟ್ಟಿ ಮಳೆ ಹೊಡ್ಯಾಕತ್ತೈತಿ ನಮ್ಮ ಧಾರವಾಡದೊಳಗೆ. ಹಿಂಗೆ ಮಳೆ ಆಗಲಿ ನೋಡ್ರಿ, ಆದಷ್ಟು ಸೇಫಾಗಿ ಇರ್ರಿ. ಹೆಲ್ಮೆಟ್ ಯೂಸ್ ಮಾಡಿರಿ ಗಾಡಿ ಮ್ಯಾಲೆ. ರೈನ್ಕೋಟ್ ಹಾಕೋರಿ. ಸದ್ಯ ಮಟ್ಟಿಗೆ ರೈನ್ಕೋಟ ನಮ್ಮ ಪಪ್ಪಾರು ತೊಗೊಂಡು ಹೋಗಿದ್ದಾರೆ. ಇರಲಿ, ರೈನ್ಕೋಟ್ ಬಿಟ್ಕೊಂಡು ಹೋಗೋಣ. ಧಾರವಾಡಕ್ಕೆ ರೀಚ್ ಆದ ಒಳಗೆ ತೋರಿಸ್ಕೋಬಾರ್ದು. ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತಿದ್ದೀನಿ, ನೀವು ಮಸ್ತಿದ್ದೀನಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬರಿದ್ರಿ ಅಂತಂದರೆ ಪಟ್ ಅಂತಿಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೊಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ನೋಡ್ರಿ, ಎಲ್ಲರದು ಒಂದು ಡ್ರೀಮ್ ಇರ್ತೈತಿ. ಏನಪ್ಪ ಅಂತಂದ್ರೆ ಒಂದು ಚಲೋ ಕೆಲಸ ಅಂದ್ರೆ ದೊಡ್ಡ ಕಂಪನಿ ಒಳಗೆ, ಪ್ರೈವೇಟ್ ಆದ್ರೂ ನಡಿತೈತಿ, ದೊಡ್ಡ ಕಂಪನಿ ಒಳಗೆ ಚಲೋ ಸ್ಯಾಲ್ರಿ ಇರೋ ಕೆಲಸ ಹುಡುಕ್ತಿರ್ತೀರಿ. ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಕನ್ನಡದೊಳಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದ್ರ ಸಂಬಂಧ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ, ಪ್ರೈವೇಟ್ ಕಂಪನಿ ಜಾಬ್ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಹೇಳಿಬಿಟ್ಟೆ ಅಂತಂತಂದ್ರೆ ಏನಪ್ಪ ಅಂತಂತಂದ್ರೆ ಏನಿಲ್ಲ ಅಂದ್ರೆ ನನಗೂ ಫಾಯ್ದಾ ಇಲ್ಲ. ಯಾಕಂತಂತಂದ್ರೆ ಒಂದು ಸ್ವಲ್ಪ ಎಲ್ಲರಿಗೂ ರೀಚ್ ಆಗಲಿ ಅಂದ್ರೆ ನನಗೆ ಲಾಭ ಐತಿ. ಅದ್ರ ಸಂಬಂಧ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಅವರು ನನಗೆ ಕನೆಕ್ಟ್ ಇಲ್ಲ. ಬಟ್ ಮೇಲ್ ಥ್ರೋ ಇದೊಂದು ಮೆಸೇಜ್ ನಾನು ತಕ್ಕೊಂಡು ನಿಮಗೆ ಎಲ್ಲರಿಗೂ ಶೇರ್ ಮಾಡಕತ್ತೀನಿ. ನೋಡ್ರಿ, ವಿಪ್ರೋ ಕಂಪ್ನಿ, ಆ ವಿಪ್ರೋ ಕಂಪ್ನಿ ಒಳಗೆ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಕಂಪ್ನಿ ಬರ್ತಾವೆ. ಬಾಸ್ಕ್ ಬರ್ತೈತಿ, ಕವಾಸಕಿ ಬರ್ತಾವೆ, ಮತ್ತು ಸಬ್ ಕಂಪ್ನಿಗಳು ಬರ್ತಾವೆ. ಅವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಕಂಪ್ನಿಗಳು. ಆ ವಿಪ್ರೋ ಕಂಪ್ನಿ ಒಳಗೆ ಸದ್ಯ ಮಟ್ಟಿಗೆ ಡಿಪ್ಲೊಮಾ BE ಆದವರಿಗೆ ಹೈರಿಂಗ್ ಮಾಡ್ತಾರೆ. ಈ ವಿಡಿಯೋ ಕೊನೆ ತನಕ ನೋಡಿದ್ರಿ ಅಂತಂದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಹೋಗ್ತದೆ. ಮತ್ತು ಡಿಪ್ಲೊಮಾ BE ಆದವರು ಬೆಂಗಳೂರೊಳಗೆ ಯಾರೆಲ್ಲ ಕೆಲಸ ಹುಡ್ಕತ್ತಿರಲ್ಲ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿದ್ರಿ ಅಂತಂದರೆ ಫುಲ್ ಇನ್ಫಾರ್ಮೇಷನ್ ತೊಗೊಂಡು ಅವರು ಜಾಯ್ನ್ ಆಗೋಕ್ಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗ್ತದೆ. ನೋಡ್ರಿ, ತಿಳ್ಕೊರಿ ಎಲ್ಲಿ ಹೈರಿಂಗ್ ಆಗತ್ತೈತೆ ಅಂತಂದ್ರೆ ಕವಾಸಕಿ ಕಂಪನಿ, ಮೇನ್ ಕವಾಸಕಿ ಕಂಪನಿ ಬ್ರ್ಯಾಂಡೆಡ್ ಕಂಪನಿ. ನಿಮಗೂ ಗೊತ್ತೈತಿ, ಮೋಟಾರ್ ವೆಹಿಕಲ್ಸ್ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ ರೆಡಿ ಆಗ್ತಾವೆ. ಹಂಗೆ ಡ್ರೀಮ್ ಬೈಕ್ನೂ ಇರ್ತೈತಿ ಒಬ್ಬೊಬ್ರದ್ದು. ಅಂಥ ಕಂಪನಿ ಒಳಗೆ ನಿಮ್ಮದು ಒಂದು ವೇಕೆನ್ಸಿ ಇರಬೇಕಪ್ಪ ಅಂತಂತಂದ್ರೆ ಏನಂತಂದರೆ ಇಂಟರ್ವ್ಯೂ ನೀವು ಕೊಡಲೇಬೇಕು. ವಿಪ್ರೋ ಅಂತೇಳಿ ನಿಮಗೂ ಗೊತ್ತೈತಿ. ಆ ವಿಪ್ರೋ ಒಳಗೆ ದೊಡ್ಡ ದೊಡ್ಡ ಸಬ್ ಕಂಪ್ನಿಗಳು ಬರ್ತಾವೆ. ಅದ್ರೊಳಗೆ ಕವಾಸಕಿ ಕಂಪನಿ ಹೈರಿಂಗ್ ಮಾಡಕತ್ತೈತಿ. ನಿಮ್ಗೆ ಏನಂತಂತಂದ್ರೆ ಡಿಪ್ಲೊಮಾ ಮತ್ತು BE ಆಗಿರ್ಬೇಕು. ಎಜುಕೇಷನ್ ಬಂದರೆ ಇವೆರಡು ಆಗಿಲ್ಲೇ ಇರಬೇಕು. ಮತ್ತು ಎನಿ ಟ್ರೇಡ್ ಆದ್ರೂ ನಡೀತೈತಿ. ಅಂದರೆ ಯಾವ್ಯಾವ ಬ್ರ್ಯಾಂಚ್ ಇರ್ತಾವಲ್ಲ ಅದ್ರೊಳಗೆ ಯಾವ ಬ್ರ್ಯಾಂಚ್ ಆದ್ರೂ ತೊಗೋಕತ್ತಾರೆ. ಮತ್ತು ಏಜ್ ತಪ್ಪಿ ಬಂದರೆ, ಏಜ್ ಎಷ್ಟು ಇರ್ಬೇಕಂತಂದ್ರೆ ನಿಮ್ಮ ಏಜ್ ಬಂದುಬಿಟ್ಟು 18ರಿಂದ 25 ಏಜಿನವ್ರು ಇರಬೇಕು. ಅಷ್ಟಿದ್ದವ್ರನ್ನ ಪಕ್ಕ ನಿಮ್ಮನ್ನು ಇಂಟರ್ವ್ಯೂಗೆ ಅಲೋ ಮಾಡ್ತಾರೆ. ಕಂಪನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಸದ್ಯ ಮಟ್ಟಿಗೆ ಕೊಡಕತ್ತಿಲ್ಲ ಅವ್ರೆ. ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು, ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿತ್ತು ಅಂತಂತಂದ್ರೆ 100% ಆನ್ ರೋಲ್ ಆಗ್ತಾವೆ. ಅದು ಕವಾಸಕಿ ಕಂಪನಿ ಒಳಗೆ ಪ್ಯಾಕೇಜ್ ವೈಸ್ ಸ್ಯಾಲ್ರಿ ತೊಗೋಬೋದು ನೀವು. ಇವಾಗ BE ಮತ್ತು ಒಳ್ಳೆ ಡಿಪ್ಲೊಮಾದವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟು ಕೊಡತ್ತಾರೆ ಅಂತಂದ್ರೆ 25-20 ಕೊಡಕತ್ತಾರೆ. ನಿಮ್ಮ ಒಂದು ಇಂಟರ್ವ್ಯೂ ಸ್ಕಿಲ್ ಮೇಲೆ ಇದನ್ನು ಡಿಪೆಂಡ್ ಅಪಾನ್ ಆಗಿರ್ತೈತಿ. ಮತ್ತು BE ಆದವ್ರಿಗೆ ಯಾವೆಲ್ಲ ಇದನ್ನು ಬ್ರ್ಯಾಂಚ್ನವ್ರಿಗೆ ತೊಗೋಕತ್ತಾರೆ ಅಂತಂತಂದ್ರೆ ನೋಡ್ರಿ, ಇದೊಂದು ಕಂಪ್ನಿ ಒಳಗೆ BE ಆದವ್ರಿಗೆ ಎಲ್ಲರಿಗೂ ಅಲೋ ಮಾಡಕತ್ತಾರೆ. BEದು ಏನೋ ಒಂದು ಬ್ರ್ಯಾಂಚ್ ಇರ್ತಾವಲ್ಲ ಅವನೇನಾದರೂ ಮೆನ್ಷನ್ ಮಾಡ್ಯಾರೋ ಅಂತ ಈಗ ಚೆಕ್ ಮಾಡಿದೆ. ಬಟ್ ಮೆನ್ಷನ್ ಮಾಡಿಲ್ಲ ಅವ್ರು. ಏನಪ್ಪ ಅಂತಂತಂದ್ರೆ ಡಿಪ್ಲೊಮಾ ಆದವ್ರಿಗೆ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಮತ್ತು ಆಟೋಮೇಷನ್ T&D ಹಂಗೆ ಎಲೆಕ್ಟ್ರಾನಿಕ್ಸ್ ಆದವ್ರನ್ನೂ ಇದೊಂದು ಕಂಪನಿ ಒಳಗೆ ಹೈರಿಂಗ್ ಮಾಡ್ಕೋಕತ್ತಾರೆ. ಇನ್ನು ಕಂಪನಿ ಕಡೆ ಅಂತ ಬಂತಂತಂದ್ರೆ ಪ್ರೀ ಫುಡ್ ಕೊಡತ್ತಾರೆ. ಮತ್ತು ಅಕೊಮೆಂಡೇಷನ್ ಅಂದ್ರೆ ಕಂಪ್ನಿ ನಿಯರ ರೂಮ್ ಮಾಡಿ ಕೊಡಕತ್ತಾರೆ. ಹಂಗೆ ಕಂಪನಿ ಕಡೆಯಿಂದ ಯಾವುದೇ ರೀತಿ ಕ್ಯಾಬ್ ಇರೋದಿಲ್ಲ. ನೀವು ಯಾವ ರೀತಿ ಅವರಿಗೆ ಇಂಟರ್ವ್ಯೂ ಒಳಗೆ ಇಂಪ್ರೆಸ್ ಆಗುವಂಗೆ ಇಂಟರ್ವ್ಯೂಗೆ ರೆಡಿಯಾಗಿ ನೀವು ಹೋಗ್ತಿರಲ್ಲ, ಅದೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಇದೊಂದು ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಹಂಗೆ ಡಿಸ್ಕ್ರಿಪ್ಷನ್ ಒಳಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. HR ನಂಬರ್ ಕೊಟ್ಟಿರ್ತೀನಿ. HRಗೆ ಡೈರೆಕ್ಟ್ ಕನೆಕ್ಟ್ ಆಗ್ಬೋದು ನೀವು. ಹಂಗೆ ಅವ್ರ ಮೇಲ್ ಕೊಟ್ಟಿರ್ತೀನಿ. ಬೇಕಾದ್ರೆ ನಿಮ್ಮ ಕಡೆಯಿಂದ ಒಂದು ಪ್ರೊಫೆಷ್ನಲ್ ಆಗಿ ರೆಸ್ಯೂಮ್ ರೆಡಿ ಮಾಡಿ ಅವರಿಗೆ ಮೇಲ್ ಥ್ರೂ ನೀವು ಕಳಿಸ್ಬೋದು. ನೋಡ್ರಿ, ಇದೊಂದು ಕಂಪನಿ ಲೊಕೇಶನ್ ಎಲ್ಲಿ ಅಂತಂದ್ರೆ ನಮ್ಮ ಬೆಂಗಳೂರೊಳಗೆ ಕುಂಬಳಗೂಡು ಅಂತ ಒಂದು ಲೊಕೇಶನ್ ಐತಿ. ಆ ಲೊಕೇಶನ್ ಒಳಗೆ ಈ ಕಂಪನಿ ಹೈರಿಂಗ್ ಮಾಡಕತ್ತೈತಿ. ಹಂಗೆ ನೋಡ್ರಿ, ಫ್ರೆಷರ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇಬ್ಬರಿಗೂ ಹೈರಿಂಗ್ ಮಾಡಕತ್ತಾರೆ. ನೋಡ್ರಿ, ಅನ್ಲಿಮಿಟೆಡ್ ವೇಕೆನ್ಸಿ. ಹಂಗೆ ಏನಂತಂತಂದ್ರೆ ಲಿಮಿಟೆಡ್ ವೇಕೆನ್ಸಿ ಯಾರಿಗೆ ಬೀಳ್ತಾವೆ ಅಂತಂತಂದ್ರೆ ಆನ್ ರೋಲ್ ಪೊಸಿಷನ್ ಅಂದ್ರೆ ವೈಟ್ ಕಾಲರಿಗೆ ಹಾಕೋತಾರೆ ಅವ್ರು. ವೈಟ್ ಕಾಲರ್ ಅಂತಂತಂದ್ರೆ 1 ವರ್ಷ 2 ವರ್ಷ ಕೆಲಸ ಮಾಡಿಸಿ ಆನ್ ರೋಲ್ ಪೊಸಿಷನ್ ಕೊಡೋದು ವೈಟ್ ಕಲರ್ ಅಂತಾರೆ. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದೆ. ಅದ್ರದ್ದು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ವೈಟ್ ಕಲರ್ ಹೆಂಗೆ ಆಗ್ತೀವಿ ಅಂಥೇಳಿ ರಿಯಾಲಿಟಿ ನಾನು ಹೇಳ್ತೀನಿ. ನಿಮಗೆ ಹೆಲ್ಪ್ ಆಗಲಿ ಅಂತ ಇದೊಂದು ವಿಡಿಯೋ ಮಾಡಿದೆ. ದಯವಿಟ್ಟು ಆದಷ್ಟು ನೀಡಿದವರಿಗೆ ಶೇರ್ ಮಾಡಿರಿ. ಪಟ್ಟಂತೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವ್ರಿ. ಇದೇನಿದೆ ಅಣ್ಣ ಇಂಥ ಜಾಕೆಟ್ ಹಾಕೋಣ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ನಿಮಗೆ ಒಂದು ಉಪಯೋಗ ಆಗುವಂಥದ್ದು ಒಂದು ವಿಷಯ ಹೇಳ್ತೀನಿ. ಏನಪ್ಪ ಅಂತಂತಂದ್ರೆ ಮಳೆಗಾಲ ಅಂತೂ ಸ್ಟಾರ್ಟ್ ಆಗೈತಿ.
ಯಾರೆಲ್ಲ ಕಂಪ್ನಿಗೆ ಹೋಗ್ತಿರಲ್ಲ ಕೆಲಸಕ್ಕೆ ಅವರು ಸೇಫ್ಟಿಯಾಗಿ ಗಾಡಿ ಹೊಡೀರಿ ಮತ್ತು ಮನೆಯಿಂದ ಒಂದು ಅರ್ಧ ತಾಸು ಜಲ್ದಿ ಬರ್ರಿ. ಈಗ ಕಂಪ್ನ್ಯಾಗೂ ಅದನ್ನ ಹೇಳ್ತಿರ್ತಾರೆ, ನಾನು ಅದನ್ನ ಹೇಳ್ತೇನಂತ ಕೇಸ ನೀವು ಅನ್ಕೋಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ದುಡಿದ 13-14 ಸಾವಿರ ರೂಪಾಯಿ ಇರ್ತೈತಿ. ಮತ್ತು ಒಳ್ಳೆ ಏನಪ್ಪ ಅಂತಂದ್ರೆ ಏನಾರು ಒಂದು ಕೆಟ್ಟದ್ದನ್ನೇ ಯೋಚನೆ ಮಾಡೋಣ. ಏನಾರ ಒಂದು ಆಯ್ತಪ್ಪ ಅಂತಂತಂದ್ರೆ ಭಾಳ ಕೆಟ್ಟ ಅನಿಸ್ತೈತಿ. ಇವತ್ತು ನಮ್ಮ ಕಂಪ್ನಿ ಒಳಗೆ ಸೇಫ್ಟಿ ಇಂಟ್ರೊಡಕ್ಷನ್ ಕೊಟ್ರೆ, ಸೇಫ್ಟಿ ಬಗ್ಗೆ ಹೆಂಗೆ ಇರ್ಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರೆ, ಒಂದು ನಾಟಕ, ಬೀದಿ ನಾಟಕ ಮೂಲಕ ಎಲ್ಲರಿಗೂ ಅರಿವು ಮೂಡಿಸಿದ್ರೆ, ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಸೇಫ್ಟಿಯಾಗಿ ಇರ್ರಿ. ಆದಷ್ಟು ನಿಮ್ಮ ಕಂಫರ್ಟೇಬಲ್ ಟೈಮ್ ಒಳಗೆ ಕಂಪ್ನಿಗೆ ಹೋಗ್ರಿ. ಏನಂತಂತಂದ್ರೆ ಕಂಪ್ನಿ ರೂಲ್ಸ್ನು ನೀವು ಬ್ರೇಕ್ ಮಾಡಬೇಡ್ರಿ, ಸೇಫ್ಟಿಯಿಂದ ಇರ್ರಿ. ಮತ್ತು ಏನಪ್ಪ ಅಂತಂದ್ರೆ ಏನಾರ ಒಂದು ಕೆಟ್ಟದ್ದು ಆಯ್ತಂತಂದ್ರೆ, ಆಕ್ಸಿಡೆಂಟ್ ಆಯ್ತಂತಂದ್ರೆ ನಿಮ್ಮ ಟೈಮಿಗೆ ESI ಕ್ಲೈಮ್ ಆಗೋದಿಲ್ಲ. ಅದ್ರ ಸಂಬಂಧ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರೆಲ್ಲ ಮಳೆಗಾಲ ಒಳಗೂ ಕಂಪ್ನಿ ಕೆಲ್ಸಕ್ಕೆ ಹೋಗಿರಲ್ಲ ಅಂಥವ್ರಿಗೆ ನಿಮಗೂ ಹೆಲ್ಪ್ ಆಗಲಿ.